ಕೊನೆಗೂ ಫಿಕ್ಸ್ ಆಯಿತು ಗಿಲ್ಲಿ ಕಾವ್ಯ ಮದುವೆ. ಲೈವ್ ಬಂದು ಹಂಚಿಕೊಂಡ ಗಿಲ್ಲಿ ಕಾವ್ಯ ಸ್ವತಃ ತಾವೇ ಲೈವ್ ಬಂದು ಅವರಿಬ್ಬರ ಮದುವೆ ಬಗ್ಗೆ ಪ್ರೀತಿ ಬಗ್ಗೆ ಸ್ವತಃ ಎಲ್ಲವನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನ್ಯೂಸ್ ಚಾನಲಲ್ಲಿ ಏನೇನೋ ಹಾಕಬೇಡಿ, ಯಾವುದೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಏನೇನೋ ಹಾಕಬೇಡಿ. ಖಂಡಿತವಾಗಿಯೂ ನಾವು ಕ್ಲಿಯರ್ ಆಗಿ ಹೇಳ್ತೀವಿ, ಕ್ಲಿಯರನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ತಾವೇ ಸ್ವತಃ ಒಂದು ಲೈವ್ ಬಂದು ಗಿಲ್ಲಿ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಇಬ್ಬರು ಸ್ವತಃ ತಾವೇ ಲೈವ್ ಬಂದು ಅವರಿಬ್ಬರ ನಡುವಿನ ಪ್ರೀತಿ ಹಾಗೆ ಸ್ನೇಹ ಇದೆಲ್ಲದರ ಬಗ್ಗೆ ಅವರಿಬ್ಬರ ನಡುವೆ ಏನಿದೆ ಮದುವೆ ಆಗ್ತಾರಾ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಂಚಿಕೊಂಡ ವಿಡಿಯೋ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಮಧ್ಯದಲ್ಲಿ ಹಾಕಿದ್ದೇನೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಖಂಡಿತವಾಗಿಯೂ ಆ ವಿಡಿಯೋ ನೋಡಿದ ಮೇಲೆ ನೀವೇನಾದರೂ ಗಿಲ್ಲಿ ಹಾಗೆ ಕಾವ್ಯ ಅಭಿಮಾನಿಯಾಗಿದ್ದರೆ ತುಂಬಾನೇ ಖುಷಿ ಆಗುತ್ತೆ. ಈ ವಿಡಿಯೋಕ್ಕೆ ಲೈಕ್ ಅನ್ನು ಕೊಡ್ತೀರಾ. ಈ ವಿಡಿಯೋದಲ್ಲಿ ಒಂದು ಗಿಲ್ಲಿ ಕಾವ್ಯ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಹಾಗೆ ಗಿಲ್ಲಿ ಕಾವ್ಯ ಮಾತನಾಡಿದ ಈ ಒಂದು ವಿಡಿಯೋಗಳನ್ನು ಕೆಲವೊಂದಿಷ್ಟು ವಿಡಿಯೋಗಳಾಗಿರ್ಬೋದು, ಕಾಲ್ ರೆಕಾರ್ಡ್ಗಳಾಗಿರ್ಬೋದು ನಾನು ನಿಮಗೆ ಕಳಿಸ್ತೀನಿ. ವಿಡಿಯೋನ ಏನಾದರೂ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ತಡ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಕೆಲವೊಂದಿಷ್ಟು ಸಂದರ್ಶನಗಳಲ್ಲಿ ಗಿಲ್ಲಿ ಅವರನ್ನಾಗಿರ್ಬೋದು ಕಾವ್ಯ ಅವರನ್ನಾಗಿರ್ಬೋದು ಕೇಳಿದ್ದಾರೆ. ಗಿಲ್ಲಿ ಅವರನ್ನ ಏನು ಕೇಳಿದ್ರಪ್ಪ ಅಂತಂದರೆ, ನಾನು ಹಲವಾರು ಸಂದರ್ಶನಗಳಲ್ಲಿ ನೋಡಿದ್ದೇನೆ. ಗಿಲ್ಲಿ ಅವ್ರನ್ನ ಏನು ಕೇಳಿದ್ರಪ್ಪ ಅಂತಂದರೆ ಕಾವ್ಯ ಅವರೊಂದಿಗೆ ಮದುವೆ ಆಗ್ತೀರಾ ಅಂತಕ್ಕಂಥ ಮಾತನ್ನ ಕೇಳಿದ್ರು. ಗಿಲ್ಲಿ ಅವರು ಮಾಧ್ಯಮದ ಮುಂದೆ ಕೆಲವೊಂದಿಷ್ಟು ಮಾತುಗಳನ್ನ ಡೈರೆಕ್ಟ್ ಆಗಿ ಹೇಳೋಕೆ ಆಗೋಲ್ಲ. ಆ ರೀತಿಯಿಂದ ಕೆಲವೊಂದಿಷ್ಟು ಮಾತುಗಳನ್ನ ಇಂಡೈರೆಕ್ಟ್ ಆಗಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಆ ಥರದ್ದು ನಮ್ಮಿಬ್ಬರ ನಡುವೆ ಏನೂ ಇಲ್ಲ, ಫ್ರೆಂಡ್ಸ್ ಅಷ್ಟೇ ಇದ್ದೀವಿ, ಫ್ರೆಂಡ್ಸ್ ಆಗೇ ಇರ್ತೀವಿ ಅಂತಕ್ಕಂಥ ಮಾತನ್ನ ಕೂಡ ಗಿಲ್ಲಿ ಅವರು ಹೇಳ್ತಾರೆ. ಆಗ ಮೀಡಿಯಾದವರು ಬಿಡೋಲ್ಲ. ಮತ್ತೆ ಕೆದಕಿ ಕೇಳ್ತಾರೆ, ಏನಾದರೂ ಮದುವೆ ಆಗೋದಾದರೆ ಆಗ್ತೀರಾ, ಕಾವ್ಯ ಅವರಿಂದ ಪ್ರಪೋಸಲ್ ಬಂದರೆ ಆಗ್ತೀರಾ ಅಂತಕ್ಕಂಥ ಮಾತನ್ನು ಕೂಡ ಮೀಡಿಯಾದವರು ಕೇಳ್ತಾರೆ. ಆಗ ಗಿಲ್ಲಿ ಅವರು ಒಂದು ತಕ್ಕವಾದ ಉತ್ತರವನ್ನು ಕೊಡ್ತಾರೆ. ಒಳ್ಳೆಯ ಉತ್ತರಗಳನ್ನು ಕೊಡ್ತಾರೆ. ಅದೇನಪ್ಪ ಅಂತಂದರೆ ಮಾಧ್ಯಮದ ಮುಂದೆ ಎಲ್ಲವೂ ಸ್ಪಷ್ಟವಾಗಿ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕಂತಂದರೆ ಒಂದು ಹೇಳಿದರೆ 100 ವಿಷಯಗಳನ್ನು ಸೃಷ್ಟಿ ಮಾಡಿ ಹೇಳೋದಂಥ ಮಾಧ್ಯಮ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಯಾಕಪ್ಪ ಅಂತಂದರೆ ಆ ರೀತಿಯಾದದೇ ಈ ಒಂದು ಮಾಧ್ಯಮದಲ್ಲಿ ನ್ಯೂಸ್ ಮೀಡಿಯಾದಲ್ಲಿ ಈಗ ನಡೀತಾ ಇರೋದು. ಹೌದು ಸ್ನೇಹಿತರೆ, ಆಗ ಒಂದು ಗಿಲ್ಲಿ ಅವರು ಏನು ಹೇಳ್ತಾರೆಪ್ಪ ಅಂತಂದರೆ, ಇಲ್ಲ ನಮ್ಮಿಬ್ಬರ ನಡುವೆ ಈಗ ಕೆಲವೊಂದಿಷ್ಟು ದಿನಗಳಿಂದ ಫ್ರೆಂಡ್ಶಿಪ್ ಮಾತ್ರ ಇದೆ, ಆ ಫ್ರೆಂಡ್ಶಿಪ್ ಅನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ನು ನಿಮ್ಮ ತಂದೆ ಆ ಒಂದು ಆಂಕರ್ ಅವರು ಕೇಳ್ತಾರೆ, ನಿಮ್ಮ ತಂದೆ ತಾಯಿಯವರು ಹೇಳಿದ್ದಾರೆ ಕಾವ್ಯ ಶೈವ ಅವರು ಮದುವೆಯಾಗಿ ಬಂದರೆ ನೀವು ಒಪ್ಕೊಳ್ತೀರಾ ಅಂತಕ್ಕಂಥ ಮಾತನ್ನು ನಾವು ಕೇಳಿದಾಗ ನಿಮ್ಮ ತಂದೆ ತಾಯಿಯವರು ಏನು ಹೇಳಿದಾರೆಪ್ಪ ಅಂತಂದರೆ, ಖಂಡಿತವಾಗಿಯೂ ಒಪ್ಕೊಳ್ತೇವೆ, ಗಿಲ್ಲಿ ಯಾರನ್ನ ಇಷ್ಟಪಡ್ತಾನೋ ಅವ್ರನ್ನ ಮದುವೆಯನ್ನು ಮಾಡಿ ಕೊಡ್ತೇವೆ. ಕಾವ್ಯ ಅಂದರೆ ಕೂಡ ತುಂಬ ಅವನಿಗೆ ಇಷ್ಟ, ಅವಳನ್ನು ಮದುವೆ ಆಗ್ತೀನಿ ಅಂದರೂ ಕೂಡ ನಾವು ಸಂಪೂರ್ಣವಾದ ಒಪ್ಪಿಗೆ ಇದೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಒಂದು ಕಾವ್ಯ ಶೈವ ಒಂದು ಗಿಲ್ಲಿ ಅವರಿಗೆ ಈ ರೀತಿಯಾಗಿ ನಿಮ್ಮ ತಂದೆ ತಾಯಿ ಹೇಳಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು, ನಿಮ್ಮ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನು ಕೇಳ್ತಾರೆ. ಅದಕ್ಕೆ ಗಿಲ್ಲಿ ಅವರು ಏನು ಹೇಳ್ತಾರೆಪ್ಪ ಅಂತಂದರೆ, ಖಂಡಿತವಾಗ್ಲೂ ನಮ್ಮ ತಂದೆ ತಾಯಿಯವರು ಹೇಳಿದ್ದಾರೆ, ನೀನು ಯಾರನ್ನ ಮದುವೆ ಆಗ್ತೇ ಆಗು, ಕಾವ್ಯ ಶೈವ ಅವರನ್ನ ಆಗ್ತೇ ಆದರೆ ಆಗು, ನೀನು ಯಾರನ್ನ ಇಷ್ಟಪಡ್ತೀವೋ ಅವರೊಂದಿಗೆ ಮದುವೆಯನ್ನು ಮಾಡಿಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆದರೆ ಆ ರೀತಿಯಾಗಿ ನಾನು ಈಗ ಮಾಡೋಕ್ಕೆ ನನಗೆ ಕೆಲವೊಂದಿಷ್ಟು ಸಂದರ್ಭಗಳಿಲ್ಲ. ನನ್ನ ಪರಿಸ್ಥಿತಿ ತುಂಬ ಅಂದರೆ ತುಂಬ ಈಗ ಒಂದು ಕ್ರಿಟಿಕಲ್ ಲೆವೆಲಲ್ಲಿದೆ. ನಾನೀಗ ಏನಾದರೂ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಖಂಡಿತವಾಗಿಯೂ ನನ್ನ ಜೀವನವನ್ನು ನಾನು ಕಳ್ಕೊಳ್ತೀನಿ, ನನ್ನ ಜೀವನದಲ್ಲಿ ಯಶಸ್ಸನ್ನು ನಾನು ಕಾಣೋದಿಲ್ಲ. ನನಗೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿವೆ, ಈಗ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿದ್ದೇನೆ. ನಂತರ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಮುಗಿದ ಮೇಲೆ ನನ್ನದೇ ಆದ ಕನಸುಗಳು ತುಂಬಾ ಅಂದರೆ ತುಂಬಾನೇ ಇವೆ. ಆ ಕನಸುಗಳೊಂದಿಗೆ ನಾನು ಹೆಜ್ಜೆಯನ್ನು ಇಡಬೇಕು. ಇದಾದ ನಂತರ ನಾನು ಮದುವೆ ಬಗ್ಗೆ ಯೋಚನೆ ಮಾಡ್ತೇನೆ. ಖಂಡಿತವಾಗಿಯೂ ನಾನು ಮದುವೆ ಆಗೋದಾದರೆ ಎಲ್ರಿಗೂ ತಿಳಿಸ್ತೇನೆ, ಅದು ಕಾವ್ಯ ಶೈವ ಆಗಿರ್ಬೋದು ಮತ್ತೆ ಇನ್ಯಾರೋ ಆಗಿರ್ಬೋದು. ಖಂಡಿತವಾಗ್ಲೂ ನಾನು ಯಾರನ್ನು ಬಿಟ್ಟು ಮಾಡ್ಕೊಳ್ಳೋದಿಲ್ಲ. ನನ್ನನ್ನು ಅಭಿಮಾನಿಗಳು ಈ ಒಂದು ಮಟ್ಟಿಗೆ ಬೆಳೆಸಿದ್ದಾರೆ, ಈ ಒಂದು ಲೆವೆಲ್ಗೆ ಬೆಳೆಸಿದ್ದಾರೆ. ಎಲ್ಲೋ ಒಂದು ಮೂಲೆಯಲ್ಲಿ ಹಳ್ಳಿಯಲ್ಲಿ ಇದ್ದವನು ನಾನು. ಈ ರೀತಿಯಾದ ಒಂದು ಲೆವೆಲ್ಗೆ ಬೆಳೆಸಬೇಕಂದ್ರೆ ಖಂಡಿತವಾಗಿಯೂ ನಮ್ಮ ಕರ್ನಾಟಕ ಜನತೆ ನನ್ನನ್ನು ಕೈ ಹಿಡಿದಿದೆ. ನಾನು ಗಿಲ್ಲಿ ಆಗಿರೋದ್ರಿಂದ ಬಿಗ್ ಬಾಸ್ನಲ್ಲೂ ನನಗೆ ತುಂಬಾ ಅಂದರೆ ತುಂಬಾನೇ ಸಪೋರ್ಟನ್ನು ಮಾಡಿದ್ದಾರೆ. ತುಂಬಾನೇ ಒಂದು ಓಟುಗಳ ಅಂತರಗಳಿಂದ ನಾನು ಗೆದ್ದಿದ್ದೇನೆ. ತುಂಬಾ ಅಂದರೆ ತುಂಬಾನೇ ಸಪೋರ್ಟನ್ನು ಎಲ್ಲರೂ ಮಾಡಿದ್ದಾರೆ. ಇದೆಲ್ಲವನ್ನ ನಮಗೆ ನಾನು ಚಿರಋಣಿಯಾಗಿರ್ತೇನೆ ಅಭಿಮಾನಿಗಳಿಗೆ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಒಂದು ಗಿಲ್ಲಿ ಅವರು ಆ ಮಾಧ್ಯಮದ ಮೂಲಕ ಎಲ್ಲ ಒಂದು ಅಭಿಮಾನಿಗಳಿಗೆ ಅಂದರೆ ಎಲ್ಲ ಒಂದು ಗಿಲ್ಲಿ ಅವರ ಅಭಿಮಾನಿಗಳಿಗೆ ಒಂದಿಷ್ಟು ನನಗೆ ಒಂದು ಕೆಲವೊಂದಿಷ್ಟು ಕಾಲ ನನಗೆ ಮೀಟ್ ಆದರೂ ಕೂಡ ಮಾತನಾಡ್ಸೋಕ್ಕೆ ಆಗಲಿಲ್ಲ. ಕೆಲವೊಂದಿಷ್ಟು ಅಭಿಮಾನಿಗಳಿಗೆ ನಾನು ಸರಿಯಾಗಿ ರೆಸ್ಪಾನ್ಸನ್ನು ಮಾಡೋಕ್ಕಾಗಲಿಲ್ಲ, ಟೈಮನ್ನು ಕೊಡೋಕ್ಕಾಗಲಿಲ್ಲ. ಯಾಕಂತಂದರೆ ಸದ್ಯ ನಾನು ಬ್ಯುಸಿಯಲ್ಲಿದ್ದೇನೆ. ಅದಾದ ನಂತರ ನೀವು ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ನನ್ನನ್ನು ಮಾತನಾಡಿಸೋಕ್ಕೆ ಬಂದಿದ್ದೀರಿ. ಖಂಡಿತವಾಗೂ ನಾನು ಮಾತನಾಡೋಕ್ಕೆ ಆಗೋಲ್ಲ ಅಲ್ಲಿ. ರಶ್ ಇರೋದ್ರಿಂದ, ಗದ್ದಲ ಇರೋದ್ರಿಂದ ನಾನು ನಿಮ್ಮೊಬ್ಬರನ್ನೇ ಮಾತನಾಡೋಕ್ಕೆ ಆಗೋಲ್ಲ. ದಯವಿಟ್ಟು ಯಾರೊಂದಿಗೆ ಮಾತನಾಡದಿದ್ದರೆ ತಪ್ಪು ತಿಳ್ಕೊಳ್ಬೇಡಿ, ಸಿಟ್ಟು ತಿಳ್ಕೊಳ್ಬೇಡಿ, ದಯವಿಟ್ಟು ನನ್ನ ಕ್ಷಮಿಸಿ ಅಂತಕ್ಕಂಥ ಮಾತನ್ನು ಕೂಡ ಅದೇ ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾರೆ. ಆಯಿತು ಗಿಲ್ಲಿ ಅವರೇ, ನಿಮ್ಮ ಮದುವೆ ಬಗ್ಗೆ
ಏನಾಯ್ತು, ಸೊ ಏನ್ ಮಾಡ್ತೀರಾ, ಸೊ ಮದುವೆ ಏನಾದರೂ ಆಗ್ತೀರಾ ಅಂತಕ್ಕಂಥದ್ದನ್ನ ಸೊ ಇದೆಲ್ಲ ಸಂದರ್ಶನದಲ್ಲಿ ಆಗುತ್ತೆ. ಇನ್ನು ಕಾವ್ಯ ಶೈವ ಅವರ ಬಗ್ಗೆ ಕೆಲವೊಂದಿಷ್ಟುಗಳನ್ನ ನೋಡೋದಾದ್ರೆ, ಕಾವ್ಯ ಶೈವ ಅವರನ್ನ ಕೇಳಿದ್ದಾರೆ, ತುಂಬಾ ಅಂದ್ರೆ ತುಂಬಾ ಪ್ರಶ್ನೆಯನ್ನ ಕಾವ್ಯ ಶೈವ ಅವರನ್ನ ಕೂಡ ಕೇಳಿದ್ದಾರೆ. ಏನ್ ಕೇಳಿದ್ದಾರೆಪ್ಪ ಅಂತಂದ್ರೆ, ಕಾವ್ಯ ಶೈವ ನೀವೇನಾದ್ರೂ ಮದುವೆ ಆಗ್ತೀರಾ, ಸೊ ಗಿಲ್ಲಿ ಅವರನ್ನ ಮದುವೆ ಆಗ್ತೀರಾ ಅಂತಕ್ಕಂಥ ಮಾತನ್ನು ಕೂಡ ಕಾವ್ಯ ಶೈವ ಅವರನ್ನ ಕೆಲವೊಂದಿಷ್ಟು ಮಾಧ್ಯಮದವರು ಕೇಳಿದ್ದಾರೆ. ಆಗ ಕಾವ್ಯ ಶೈವ ಅವರು ಒಂದು ತಕ್ಕ ಉತ್ತರವನ್ನ ಅಂದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಅಂತಕ್ಕಂಥದನ್ನ ಸೊ ಅಡ್ಡಗೋಡೆ ಮೇಲೆ ದೀಪವನ್ನ ಇಟ್ಟಿದ್ದಾರೆ. ಏನ್ ಇಟ್ಟಿದ್ದಾರೆ, ಸೊ ಏನ್ ಹೇಳಿದ್ರು ಅಷ್ಟಕ್ಕೂ ಅಂತದನ್ನ ನೋಡೋದಾದ್ರೆ ಖಂಡಿತವಾಗ್ಲೂ ಒಂದು ಅಚ್ಚರಿಯ ಸಂಗತಿ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಇಲ್ಲಿ ಕಾವ್ಯ ಶೈವ ಅವರು ಏನ್ ಹೇಳ್ತಾರೆ ಅಪ್ಪ ಅಂತಂದ್ರೆ, ನಾನು ಸಂಪೂರ್ಣವಾಗಿ ಗಿಲ್ಲಿ ಅವರನ್ನ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಸೊ ಒಂದು ಕಾವ್ಯ ಶೈವ ಅವರು ಹೇಳೋದಿಲ್ಲ. ಸೊ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಾಗೆ ಅಂದ್ರೆ ನಾನು ಮದುವೆ ಆಗ್ತೀನಿ ಅಂತಕ್ಕಂಥದ್ದನ್ನು ಹೇಳೋಲ್ಲ, ಸೊ ನಾನು ಮದುವೆ ಆಗ್ತೀನಿ ಅಂತಕ್ಕಂಥದ್ದನ್ನು ಹೇಳೋದಿಲ್ಲ, ಸೊ ನಾನು ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥದ್ದನ್ನ ಹೇಳೋದಿಲ್ಲ. ಸೊ ನಡುಗೋಡೆ ಮೇಲೆ ದೀಪ ಇಟ್ಟಾಗೆ ಅಂತಕ್ಕಂಥದ್ದು ಮಾತನ್ನ ನಾವೆಲ್ಲ ಕೇಳಿದ್ವಿ. ಸೊ ಆ ಥರದ ಒಂದು ನಡುಗೋಡೆ ಮೇಲೆ ದೀಪವನ್ನು ಇಡ್ತಾರೆ. ಏನು ಹೇಳ್ತಾರೆಪ್ಪ ಅಂತಂದ್ರೆ, ನನ್ನ ತಂದೆ ತಾಯಿಯವರು ಯಾರನ್ನ ತೋರಿಸ್ತಾರೋ ನಾನು ಅವರನ್ನೇ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಒಂದು ಕಾವ್ಯ ಶೈವ ಅವರು ಹೇಳಿದ್ದಾರೆ. ಇನ್ನು ಕಾವ್ಯ ಶೈವ ಅವರೇ ನೀವು ಈ ರೀತಿಯಾಗಿ ಹೇಳ್ತಾರ, ನಿಮ್ಮ ತಂದೆ ತಾಯಿಯವರನ್ನ ನಾವು ಸಂದರ್ಶನದಲ್ಲಿ ತುಂಬ ಹಲವಾರು ಬಾರಿ ಕೇಳಿದ್ದೇವೆ. ಸೊ ನಿಮ್ಮ ತಂದೆ ತಾಯಿಯವರು ಏನು ಹೇಳ್ತಾರೆಪ್ಪ ಅಂತಂದರೆ, ಖಂಡಿತವಾಗ್ಲೂ ನನ್ನ ಮಗಳು ಯಾರನ್ನ ಇಷ್ಟಪಡ್ತಾಳೋ ಸೊ ಅವರನ್ನೇ ನಾನು ಮದುವೆಯನ್ನು ಮಾಡಿಕೊಡ್ತೀನಿ, ಅವರಿಗೆ ಮದುವೆಯನ್ನು ಮಾಡಿಕೊಡ್ತೀನಿ ಅಂತಕ್ಕಂಥದ್ದನ್ನು ನಿಮ್ಮ ತಾಯಿಯವರು ಕೂಡ ಹೇಳಿದರು. ಇನ್ನು ನಿಮ್ಮ ತಂದೆಯವರು ಯಾವ ರೀತಿ ಅಂತಪ್ಪ ಅಂತಂದರೆ, ಖಂಡಿತವಾಗ್ಲೂ ನನ್ನ ಮಗಳು ಯಾರನ್ನ ಇಷ್ಟಪಡ್ತಾಳೋ ಸೊ ಅವಳು ಸಾಧನೆ ಹತ್ರ ಹೊರಟಿದ್ದಾಳೆ, ಸೊ ಅವಳು ಯಾರನ್ನ ಇಷ್ಟಪಡ್ತಾಳೋ ಸೊ ಅವರನ್ನೇ ಸೊ ಅವಳಿಗೆ ಮದುವೆಯನ್ನು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ನಿಮ್ಮ ತಂದೆಯವರು ಹೇಳಿದ್ರು. ಸೊ ಇದಾದ ನಂತರ ನೀವು ಯಾವ ರೀತಿ ಹೇಳ್ತಿದ್ದೀರಪ್ಪ ಅಂತಂದರೆ, ನಿಮ್ಮ ತಂದೆ ತಾಯಿ ಮೇಲೆ ನೀವು ಹೇಳ್ತಿದ್ದೀರಾ. ಸೊ ಗಿಲ್ಲಿ ಅಂದರೆ ನಿಮಗೆ ತುಂಬ ಇಷ್ಟ ಇದೆ, ನನಗೂ ಗೊತ್ತು ಅಂತಕ್ಕಂಥ ಮಾತನ್ನು ಕೂಡ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಸಂದರ್ಶನಗಳಲ್ಲಿ ಅಂದರೆ ಮೀಡಿಯಾದಲ್ಲಿ ಒಂದು ಆ್ಯಂಕರ್ ಅವರು ಕೇಳ್ತಾರೆ. ಸೊ ಆಗ ಒಂದು ಕಾವ್ಯ ಶೈವ ಅವರು ಯಾವ ರೀತಿ ಹೇಳ್ತಾರೆ ಅಪ್ಪ ಅಂತಂದರೆ, ಖಂಡಿತವಾಗ್ಲೂ ಗಿಲ್ಲಿ ನನ್ನ ನಡುವೆ ಸ್ನೇಹ ಮಾತ್ರ ಇದೆ ಕೇವಲ, ಸೊ ಪ್ರೀತಿ ಇಲ್ಲ ಅಂತಕ್ಕಂಥ ಮಾತನ್ನು ನಗನಗ್ತಾ ಹೇಳ್ತಾರೆ. ಸೊ ಯಾಕಪ್ಪ ಅಂತಂದರೆ ಮಾಧ್ಯಮದ ಮುಂದೆ ಎಲ್ಲವನ್ನ ವಿವರಿಸೋಕ್ಕೆ ಆಗೋದಿಲ್ಲ, ಯಾಕಂತಂದರೆ ವಿವರಿಸಿದ್ರೆ ಈಗ ಕೆಲವೊಂದಿಷ್ಟು ಜನ ಹಾಳು ಮಾಡೋಕ್ಕೆ ಅಂತಾನೆ ಕೂರ್ತು ಬಿಟ್ಟಿರ್ತಾರೆ. ಸೊ ಆ ರೀತಿಯಾಗಿರೋದ್ರಿಂದ ಕಾವ್ಯ ಶೈವ ಅವರು ಏನು ಹೇಳ್ತಾರೆ ಅಪ್ಪ ಅಂತಂದರೆ, ಖಂಡಿತವಾಗ್ಲೂ ನಾನು ಈಗ ಯಾವುದೇ ಸದ್ಯಕ್ಕೆ ಒಂದು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಯಾಕಂತಂದರೆ ನಾನು ಕೂಡ ಒಂದು ಸಾಧನೆಯತ್ತ ಮುಖ ಮಾಡಿದ್ದೇನೆ. ಸೊ ನನಗೆ ಕೆಲವೊಂದಿಷ್ಟು ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂತಕ್ಕಂಥದ್ದು ತುಂಬ ಅಂದರೆ ತುಂಬಾ ಆಸೆ ಇದೆ. ಹಾಗೆ ಗಿಲ್ಲಿ ಕೂಡ ಅವನು ಒಂದು ಬೆಳಿಬೇಕು. ಸೊ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತಾ ಇದ್ದೇನೆ. ಸೊ ಹಳ್ಳಿ ಪ್ರತಿಭೆ ಆಗಿರೋದ್ರಿಂದ ಅವನು ತುಂಬ ಬಡತನದಲ್ಲಿ ಬೆಳೆದಿದ್ದಾನೆ. ಸೊ ಅವನು ಕೂಡ ಬೆಳೀಲಿ, ಸೊ ಅವನು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಮಿಂಚಲಿ, ಸೊ ಹೀರೋ ಲೆವೆಲ್ಗೆ ಬರಲಿ. ಸೊ KGF ಯಶ್ ಅಂತ ನನಗೆ ಆ್ಯಕ್ಚುಲಿ ಯಶ್ ಅಂದರೆ ತುಂಬಾ ಇಷ್ಟ, ರಾಕಿಂಗ್ ಸ್ಟಾರ್ ಯಶ್ ಅವರು ಅಂದರೆ ತುಂಬಾ ಇಷ್ಟ. ಸೊ ಆ ಲೆವೆಲ್ಗೆ ಕೂಡ ಒಂದು ಗಿಲ್ಲಿ ಬೆಳೀಲಿ ಅಂತ ನಾನು ಹಾರೈಸ್ತೇನೆ. ಸೊ ಗಿಲ್ಲಿ ಅಂದರೆ ನನಗೆ ತುಂಬಾ ಇಷ್ಟ. ಸೊ ಗಿಲ್ಲಿ ಅಂದರೆ ನನಗೆ ತುಂಬಾ ಪಂಚಪ್ರಾಣ, ಯಾಕಂತಂದರೆ ಅಷ್ಟೊಂದು ಕೇರ್ ಮಾಡ್ತಾನೆ. ಸೊ ನಾನು ಬಿಗ್ ಬಾಸ್ನಲ್ಲಿದ್ದಾಗ ತುಂಬ ಒಂದು ಕಾಳಜಿ ಮಾಡಿದ್ದಾನೆ, ತುಂಬ ಒಂದು ಟಾರ್ಚರ್ ಕೊಟ್ಟನಾದರೂ ಸೊ 100% ಆ ಟಾರ್ಚರ್ಗಿಂತ ಒಂದು ಡಬಲ್ ಪಟ್ಟಾಗಿ ನನಗೆ ಪ್ರೀತಿ ಕಾಳಜಿಯನ್ನು ತೋರಿಸಿದ್ದಾನೆ. ಸೊ ಗಿಲ್ಲಿ ಅಂದರೆ ನನಗೆ ತುಂಬಾ ಇಷ್ಟ. ಸೊ ನಮ್ಮಿಬ್ಬರ ನಡುವೆ ಸ್ನೇಹ ಮಾತ್ರ ಇದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಒಂದು ಮಾಧ್ಯಮದ ಮುಂದೆ ಕಾವ್ಯ ಶೈವ ಅವರು ಹೇಳ್ತಾರೆ. ಇನ್ನು ಇವರ ಬಗ್ಗೆ ನೋಡೋದಾದ್ರೆ, ಇವರಿಬ್ರು ಲೈವ್ ಬಂದು ಒಂದು ಮಾತುಕತೆಯನ್ನ ಮಾಡಿದ್ದಾರೆ. ಸೊ ಹಲವಾರು ಬಾರಿ ಭೇಟಿಯಾಗಿದ್ದಾರೆ. ಸೊ ಹಲವಾರು ಬಾರಿ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಹಲವಾರು ಸಲ ಏನು ಹೇಳಿದಾರೆಪ್ಪ ಅಂತಂದ್ರೆ, ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಗಿಲ್ಲಿ ಅಂತಕ್ಕಂಥ ಮಾತನ್ನು ಕೂಡ ಕಾವ್ಯ ಶೈವ ಅವರು ಹೇಳಿದ್ದಾರೆ. ಸೊ ಯಾವುದೇ ರೀತಿಯಾಗಿ ನೋಡೋದಾದ್ರೆ ಸೊ ಇಂಡೈರೆಕ್ಟ್ ಆಗಿ ಸೊ ಇಬ್ರು ಕೂಡ ಒಂದು ಮದುವೆಗೆ ಒಪ್ಕೊಂಡಿದ್ದಾರೆ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇಬ್ರು ಕೂಡ ಒಂದು ಮದುವೆಗೆ ಒಪ್ಕೊಂಡಿದ್ದಾರೆ. ಯಾಕೆ ಅಪ್ಪ ಅಂತಂದ್ರೆ ಇಬ್ರು ಕೂಡ ಯಾವ ರೀತಿಯಾಗಿ ಹೇಳ್ತಿದ್ದಾರೆ ಅಂದ್ರೆ, ಇಬ್ರು ಕೂಡ ನಡುಗೋಡೆ ಮೇಲೆ ದೀಪವನ್ನು ಇಡ್ತಿದ್ದಾರೆ, ಅಡ್ಡಗೋಡೆ ಮೇಲೆ ದೀಪ ಇಟ್ಟ ತರ ಮಾತನಾಡ್ತಿದ್ದಾರೆ ಇಬ್ರು. ಸೊ ಇಬ್ರು ಮದುವೆ ಆದಷ್ಟು ಬೇಗ ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಆಗಿದೆ. ಸೊ ಆದಷ್ಟು ಬೇಗ ಇಬ್ರು ಮದುವೆ ಆಗಲಿ. ಸೊ ಇಬ್ಬರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಮದುವೆ ಆದ್ರೆ ಒಳ್ಳೇದಾ ಅಥವಾ ಆಗದೆ ಇದ್ರೇನೆ ಒಳ್ಳೇದಾ? ಸೊ ಹಾಗೆ ಕಾವ್ಯ ಹಾಗೆ ಧನುಷ್ ನಡುವೆ ಏನಾದರೂ ಅಫಿಯರ್ ಇದೆ ಅಂತ ನಿಮ್ಗೆ ಅನಿಸುತ್ತಾ?